ಓಂ ನಮೋ ಭಗವತೆ ಪರಾಯ ಸತ್ಯಾಯ. ಭಾಗವತದ 1ನೇ ಸ್ಕಂದದ 3ನೇ ಅಧ್ಯಾಯದ 30ನೇ ಶ್ಲೋಕದಿಂದ ಆರಂಭಿಸಿ ನಾವಿವತ್ತು ನಮ್ಮ ಶ್ರವಣದಲ್ಲಿ ತೊಡಗಬೇಕು. ತೀರ್ಥಯಾತ್ರೆಗೆ ಹೊರಟ ವಿದುರ ಮತ್ತು ಉದ್ಧವರ ಭೇಟಿಯಾಯಿತು. ಉದ್ಧವ ಸಿಕ್ಕಾಗ ವಿದುರ ಯಾದವರ ಕುರಿತು ಕುಶಲ ಪ್ರಶ್ನ ಮಾಡ್ತಿದ್ದಾನೆ. ಬಲರಾಮಕೃಷ್ಣರು, ವಸುದೇವ ಮೊದಲಾದವರ ಯೋಗಕ್ಷೇಮ ಕೇಳಿದ. ಪ್ರದ್ಯುಮ್ನನ ಕುಶಲ ಕೇಳಿದ. ಉಗ್ರಸೇನನ ಕುಶಲ ಕೇಳಿದ. ಮುಂದೆ ಈಗ ಸಾಂಬನ ಕುಶಲ ಕೇಳ್ತಿದ್ದಾನೆ. ಕೃಷ್ಣನಿಗೆ ಅನುರೂಪನಾದ ಪುತ್ರ ಈತ ಸಾಂಬ. ರಸಿಕರಲ್ಲೇ ಶ್ರೇಷ್ಠನಾದವನು, ದೊಡ್ಡ ವೀರ. ಹಿಂದೆ ಈತ ಪಾರ್ವತಿಯ ಮಗನಾದ ಸ್ಕಂದ. ಈಗ ಜಾಂಬವತಿ ಅನೇಕ ವ್ರತಗಳನ್ನು ಇತ್ಯಾದಿಗಳನ್ನು ಮಾಡಿ ಅದರ ಫಲವಾಗಿ ಈತನನ್ನ ಮಗನನ್ನಾಗಿ ಪಡೆದಳು ಅಂತ ಅಲ್ಲಿರುವ ಶ್ಲೋಕ. ಶ್ಲೋಕದಲ್ಲಿ ವಿಶೇಷ ವಿಷಯ ಏನಿಲ್ಲ. ವ್ಯಾಖ್ಯಾನಕಾರರ ಮಾತನ್ನು ಉದ್ಧರಿಸಬೇಕಾದ ವಿಶೇಷ ಪ್ರಮೇಯವೂ ಅಲ್ಲೇನು ಕಾಣಿಸೋದಿಲ್ಲ. ನಮ್ಮ ಗುರುಗಳು ಹಯೋಧನ ಪುರಾಣಿಕಾಚಾರ್ಯ ಪುಸ್ತಕದಲ್ಲಿ ಪೂರ್ವಜನ್ಮದಲ್ಲಿ ಪಾರ್ವತಿ ಎತ್ತಿಕೊಂಡ ಮಗು ಗಣೇಶ ಈತ ಅಂತ ಇದೆ. ಅದ್ರ ಬಗ್ಗೆ ಒಂದಿಷ್ಟು ಹೇಳಬೇಕಷ್ಟೆ. ವಸ್ತುತಃ ಗಣೇಶ ಅಲ್ಲ ಈತ, ಗುಹ. ಶ್ಲೋಕದಲ್ಲಿ ದೇವಂ ಗುಹಂ ಅಂತನೇ ಇದೆ. ಗುಹ ಅಂದರೆ ಷಣ್ಮುಖ. ಗುಹಂ ಕಾರ್ತಿಕೇಯಂ ಅಂತಲೇ ಉಳಿದವರು ವ್ಯಾಖ್ಯಾನ ಮಾಡಿದ್ದಾರೆ. ಆ ವ್ಯಾಖ್ಯಾನ ಮಾಡಿರುವುದರಲ್ಲಿ ಗುಹ ಎಂಬ ಶಬ್ದಕ್ಕೆ ಹಾಗೆ ಅರ್ಥ ವಿವರಿಸಿರುವುದರಲ್ಲಿ ದೊಡ್ಡ ವಿಷಯ ಏನೂ ಇಲ್ಲ. ಗಣೇಶ ಅಂತ ಕಣ್ತಪ್ಪಿನಿಂದ ಆಗಿರ್ಬೇಕಷ್ಟೆ. ಗಣೇಶ ಅಲ್ಲ, ಗುಹ. ಅಂಬಿಕೆಯ ಧೃತಃ ಅಗ್ರೆ. ಅಗ್ರೆ ಅಂದರೆ ಹಿಂದಿನ ಜನ್ಮದಲ್ಲಿ. ಈತ ಪಾರ್ವತಿಯಿಂದ ಧರಿಸಲ್ಪಟ್ಟವನು, ಪಾರ್ವತಿಯಿಂದ ಎತ್ತಿಕೊಳ್ಳಲ್ಪಟ್ಟವನು. ಪಾರ್ವತಿ ಎತ್ತಿ ಆಡಿಸಿದ ಮಗು ಇದು, ಈ ಗುಹ ಅಂತ ಅದರ ತಾತ್ಪರ್ಯ. ಶಿವಪಾರ್ವತಿಯರು ಮದುವೆ ಮಾಡಿಕೊಂಡ್ರು. ಅವರಿಂದ ಹುಟ್ಟಬೇಕಾದ ಸಂತಾನವೇ ಈ ತಾರಕಾಸುರನನ್ನ ಕೊಲ್ಲುವುದಿತ್ತು. ಆದರೆ ಅವರಿಗೆ ಸುದೀರ್ಘ ಕಾಲ ಅವರು ತಮ್ಮ ಏಕಾಂತದಲ್ಲಿದ್ದರು, ಶಿವಪಾರ್ವತಿಯರು. ಆಗ ದೇವತೆಗಳಿಗೆ ಶಿವಪಾರ್ವತಿಯರ ಈ ಮಿಲನ ಮುಗಿಯುವುದೆಂತೂ ಅವರಿಗೆ ಸಂತಾನ ಆಗುವುದು ಯಾವಾಗ, ತಾರಕಾಸುರನ ಹತ್ಯೆ ಆಗುವುದು ಯಾವಾಗ ಅಂತ ಒಂದು ಚಿಂತೆ ಕಾಡ ಹತ್ತಿತು. ಆಗ ಅಗ್ನಿ ಮೊದಲಾದ ದೇವತೆಗಳಲ್ಲಿ ಹೋದರು. ಪಾರ್ವತಿ ಶಿವರ ಮಿಲನಕ್ಕೆ ಭಂಗ ಬಂದದ್ದರಿಂದ ಶಿವನ ಆ ರೇತಸ್ಸು ಕೆಳಗೆ ಬಿತ್ತು. ಅದನ್ನ ಅಗ್ನಿ ಮೊದಲು ತಗೊಂಡ. ಮುಂದೆ ಒಂದು ಶರಸ್ತಂಭದಲ್ಲಿ, ಯಾವುದೋ ಹುಲ್ಲಿನ ಪೊದೆಯಲ್ಲಿ ಹಾಕಿದ ಗಂಗೆ ಅದನ್ನು ಹಿಡ್ಕೊಂಡಿದ್ದು. ಕೊನೆಗೆ ಅದೊಂದು ಮಗುವಾಗಿ ರೂಪುಗೊಂಡಿತು. ಅದನ್ನ ಕೃತ್ತಿಕೆಯರು, 6 ಜನ ಕೃತ್ತಿಕೆಯರು, ಅಪ್ಸರೆಯರು ಆ ಮಗುವನ್ನ ಹಾಲು ಕುಡಿಸಿ ಲಾಲಿಸಿದರು. ಕೊನೆಗೆ ಪಾರ್ವತಿ ಆ ಮಗುವನ್ನ ಸ್ವೀಕರಿಸಿದಳು. ಇಷ್ಟು ವಿಷಯ ಅಲ್ಲಿರುವಂಥದ್ದು. ಅದಕ್ಕಾಗಿ ಪಾರ್ವತಿ ಎತ್ತಿಕೊಂಡ ಮಗು ಧೃತಃ ಅಗ್ರೆ. ಪಾರ್ವತಿ ಗರ್ಭದಲ್ಲಿ ಅದು ಹುಟ್ಟಲಿಲ್ಲ, ಹುಟ್ಟಿದ್ದು ಬೇರೆಯವರ ಮೂಲಕ. ಶಿವನದೇ ತೇಜಸ್ಸು, ಶಿವಪಾರ್ವತಿಯರ ಮಿಲನದ ಫಲವಾಗಿಯೇ ಹುಟ್ಟಿದ್ದು. ಆದರೆ ಅಗ್ನಿಯಿಂದ ಹುಟ್ಟಿದ್ರಿಂದ ಅಗ್ನಿಭೂಹು ಅಂತನೂ, ಕೃತ್ತಿಕೆಯರ ಮಗನಾದ್ರಿಂದ ಕೃತ್ತಿಕೆಯರ ಹಾಲು ಕುಡಿದು ಬೆಳೆದು ಮಗುವಾದ್ರಿಂದ ಕಾರ್ತಿಕೇಯ ಅಂತನೂ ಆತನನ್ನ ಹೇಳ್ತಾರೆ. ಆದ್ರಿಂದ ಪಾರ್ವತಿ ಆತನನ್ನ ಗರ್ಭದಲ್ಲಿ ಹೆತ್ತಿದ್ದು ಅಂತಲ್ಲ, ಎತ್ತಿ ಆಡಿಸಿದ ಮಗು, ತನ್ನದೇ ಆದ ಮಗು ಅಂತ ಅದನ್ನು ನಾವು ತಿಳ್ಕೊಳ್ಬಹುದು. ಇವನು ಸ್ಕಂದ ಅಂತ ಇಲ್ಲಂತೂ ಇದ್ದೇ ಇದೆ, ದೇವಂ ಗುಹಂ ಅಂತ. ತಾತ್ಪರ್ಯ ನಿರ್ಣಯದಲ್ಲೂ ಕೂಡ ಆ ವಿಷಯ ಇದೆ. ಅದನ್ನ ಯಾಕೆ ಹೇಳಿಕ್ ಹೊರಟಿದ್ದೇನೆ ಅಂದ್ರೆ,
ಗಣೇಶ ಚಾರುದೇಶನ, ಕೃಷ್ಣನ ಮಗ ಚಾರುದೇಶನೇ ಗಣೇಶ. ಕೃಷ್ಣನ ಮಗ ಸಾಂಬ ಪ್ರದ್ಯುಮ್ನ, ಈ ಗುಹ. ಹೀಗೆ ನಾವು ಅದನ್ನು ನೋಡಬೇಕು. ತಾತ್ಪರ್ಯ ನಿರ್ಣಯದ 17ನೇ ಅಧ್ಯಾಯದ 220ನೇ ಶ್ಲೋಕದಲ್ಲಿ ಅವಾಪ ಸಾಂಬ ನಾಮಕಂ ಸುತಂ ಚ ರೋಹಿಣಿ ಹರೇಹೇ ಚತುರ್ಮುಖಾಂಶ ಸಂಯುತಂ ಕುಮಾರಮೇವ ಷಣ್ಮುಖಂ ಅಂತ ವಿವರ ಹೇಳಿದ್ದಾರೆ. ರೋಹಿಣಿ ಅಂದರೆ ಜಾಂಬವತಿ, ಅವಳಿಗದು ಮತ್ತೊಂದು ಹೆಸರು. ಅವಳು ಕೃಷ್ಣನಿಂದ ಸಾಂಬ ಎಂಬ ಮಗನನ್ನು ಪಡೆದುಕೊಂಡು, ಅವನು ಹಿಂದೆ ಈ ಸ್ಕಂದ ಅವನೇ ಸನತ್ ಕುಮಾರನಾಗಿಯೂ ಒಂದು ಬಾರಿ ಅವತರಿಸಿದ್ದ. ಸನತ್ ಕುಮಾರ ರೂಪನಾಗಿದ್ದಂಥ ಸ್ಕಂದನ ಅಂಶಯುಕ್ತನಾದವನು ಈ ಸಾಂಬ. ಮತ್ತು ಚತುರ್ಮುಖನ ಒಂದು ಅಂಶವೂ ಕೂಡ ಅಲ್ಲಿತ್ತು. ಚತುರ್ಮುಖನ ಸನ್ನಿಧಾನ ಅಂತ ನಾವು ಅದನ್ನು ತಿಳ್ಕೊಳ್ಬೇಕು. ಆದ್ದರಿಂದ ಅಂಥ ಒಂದು ಶಕ್ತಿ ಆತನಿಗೆ. ಆದರೆ ಅಲ್ಲಿರೋ ಜೀವ ಮಾತ್ರ ಆ ಸ್ಕಂದಂದೆ. ಹೀಗೆ ಸ್ಕಂದ 2 ರೂಪದಿಂದ ಅಲ್ಲಿ ಅವತರಿಸಿದ್ದ. ಒಂದು ಪ್ರದ್ಯುಮ್ನ ರೂಪದಿಂದ, ಒಂದು ಈ ಸಾಂಬನ ರೂಪದಿಂದ. ಒಬ್ಬನೇ ದೇವತೆ ಹೀಗೆ 2 ರೂಪದಿಂದ ಅವತರಿಸಿದ್ದ ಅಂತ ನಾವು ತಿಳ್ಕೊಳ್ಬಹುದು. ಈ ಗಣೇಶ ಅಂತ ಇಲ್ಲಿ ಯಾಕೆ ಅವರು ಹೇಳಿದರು ಅಂದರೆ, ಗಣೇಶ ಚಾರುದೇಶ ಎಂಬ ರೂಪದಿಂದ ಅವತರಿಸಿದ್ದ. ಹಾಗಾಗಿ ಆಕಸ್ಮಿಕವಾಗಿ ಅದೊಂದು ಕಣ್ತಪ್ಪಿನಿಂದ ಆ ಥರ ಆಗಿದೆ. ತಾತ್ಪರ್ಯ ನಿರ್ಣಯದಲ್ಲಿ 20ನೇ ಅಧ್ಯಾಯದಲ್ಲಿ 143ನೇ ಶ್ಲೋಕದಲ್ಲಿ ಸ ಚಾರುದೇಶನಃ ಈ ವಿಘ್ನರಾಜ, ಅವನೇ ಗಣೇಶನ ಅವತಾರ ಅಂತ ಅಲ್ಲಿ ತೋರಿಸಿದ್ದಾರೆ. ಅವನು ಭೈಷ್ಮ್ಯಾಹ ಅಪಿ ಚಾರುದೇಶನಃ, ರುಕ್ಮಿಣಿಯಿಂದ ಹುಟ್ಟಿದವನು ಈ ಚಾರುದೇಶನ. ಹೀಗೆ ಗಣೇಶ ಚಾರುದೇಶನಾಗಿ ರುಕ್ಮಿಣಿಯ ಮಗನಾಗಿ, ರುಕ್ಮಿಣಿ ಮತ್ತು ಕೃಷ್ಣರ ಮಗನಾಗಿ ಹುಟ್ಟಿದ. ಕೃಷ್ಣ ಮತ್ತು ಜಾಂಬವತಿಯರ ಮಗನಾಗಿ ಸಾಂಬ ಹುಟ್ಟಿದ. ಈತ ಸ್ಕಂದ. ಇಲ್ಲಿ ಭಾಗವತದಲ್ಲೂ ಬಂದಿದೆ, ಹಾಗೆ ಮಹಾಭಾರತದ ತಾತ್ಪರ್ಯ ನಿರ್ಣಯದಲ್ಲೂ ಕೂಡ ಬಂದಿದೆ. ಆದ್ದರಿಂದ ಅದು ಎತ್ತಿಕೊಂಡ ಮಗು ಗಣೇಶ ಈತ ಅಂತ ಹೇಳಿದ್ದೇನಿದೆ ಅದು ಪ್ರಮಾದದಿಂದ ಆಗಿದ್ದು. ಅದನ್ನು ನಿಮ್ಮ ಪುಸ್ತಕದಲ್ಲಿ, ಆ ಸುಲಲಿತ ಭಾಗವತ ಪುಸ್ತಕ ನೋಡುವವರು ಯಾರಾದ್ರೂ ಇದ್ದರೆ ಅದನ್ನು ತಮ್ಮ ಪುಸ್ತಕದಲ್ಲಿ ನೀವು ಸರಿಪಡಿಸ್ಕೋಬೇಕು. ಕೆಲವು ಕಡೆ ಸದೃಕ್ಷ ಅಂತ ಪಾಠ ಇದೆ. ಸದೃಕ್ಷ ಅಂದರೆ ಸಮಾನನಾದವನು, ಕೃಷ್ಣನಿಗೆ ಪುತ್ರನಾಗಲಿಕ್ಕೆ ಯೋಗ್ಯನಾದವನು ಅಂತ ಅದರ ಅರ್ಥ. ದಕ್ಷ ಅಂತ ಕೆಲವು ಕಡೆ ಪಾಠ ಇದ್ದರೆ, ಸ ದಕ್ಷ ಅಂತ ಒಂದು ವೇಳೆ ಎಲ್ಲಾದರೂ ಪಾಠ ಇದ್ದರೆ, ದಕ್ಷ ಅಂದರೆ ಸಮರ್ಥ. ಅದಕ್ಕೆ ವಿಜಯಧ್ವಜರು ಬರೀತಾರೆ, ಮಾಡಬೇಕಾದ ಅನೇಕ ಕೆಲಸಗಳು ಒಟ್ಟಿಗೆ ನಮ್ಮೆದುರಿಗೆ ಬಂದಾಗ ಏನೂ ದಿಗ್ಭ್ರಮೆಗೆ ವ್ಯಾಮೋಹಕ್ಕೆ ಒಳಗಾಗದೆ ಸರಿಯಾದ ಕೆಲಸವನ್ನು ಸರಿಯಾದ ರೀತಿಯಲ್ಲಿ ಮಾಡುವವನಿಗೆ ಅಧ್ಯಕ್ಷ ಅಂತ ಹೇಳ್ತಾರೆ ಅಂತ ಒಂದು ಅರ್ಥವನ್ನು ಬರೆದಿದ್ದಾರೆ. ಮುಂದಿನ ಶ್ಲೋಕದಲ್ಲಿ ಯುಯುಧಾನ ಅಥವಾ ಸಾತ್ಯಕಿಯ ಕುಶಲವನ್ನು ಕೇಳ್ತಾನೆ ವಿದುರ, ಈ ಉದ್ಧವನನ್ನು ಉದ್ದೇಶಿಸಿ. ಅರ್ಜುನನಿಗೆ ಬಹಳ ಪ್ರಿಯನಾದವನಿವನು. ಅರ್ಜುನನಿಂದ ಶಸ್ತ್ರವಿದ್ಯೆಯನ್ನು ಕಲಿತವನು. ಕೃಷ್ಣನ ಸೇವಾ ಮಾಡಿ ದೊಡ್ಡ ದೊಡ್ಡ ಜ್ಞಾನಿಗಳಿಗೂ ಯತಿಗಳಿಗೂ ಸಿಗದ ಪರಮಾತ್ಮನ ತತ್ವಜ್ಞಾನವನ್ನು ಪಡೆದವನು. ಕೃಷ್ಣ ಎಲ್ಲಿಯೇ ಹೋದರೂ ಆತನಿಗೆ ಬೆಂಗಾವಲಿನ ರೂಪದಲ್ಲಿಯೂ ಈತ ಇರ್ತಿದ್ದ, ಅವನಿಗೆ ಆಪ್ತನಾಗಿಯೂ. ಪಾಂಡವರಿಗೆ ತುಂಬ ಪಕ್ಷಪಾತಿ. ಅನೇಕ ಬಾರಿ ಬಲರಾಮನನ್ನು ಎದುರಿಸಿ ಮಾತನಾಡಿದ ಗಟ್ಟಿ ಹೃದಯ, ಗಟ್ಟಿ ಮನಸ್ಸು ಆತನದ್ದು. ಅದು ಮಹಾಭಾರತ ಮೊದಲಾದ ಕಡೆ ಬಂದಿದೆ. ಹೀಗೆ ಈತನೊಬ್ಬ ವಿಶಿಷ್ಟ ವ್ಯಕ್ತಿ ಆದ್ದರಿಂದ ಈತನ ಬಗ್ಗೆ ಕೇಳಿದ್ದಾನೆ. ಮುಂದೆ ಅಕ್ರೂರನ ಬಗ್ಗೆ ಕೇಳ್ತಿದ್ದಾನೆ. ಆ ಅಕ್ರೂರ ಜ್ಞಾನಿಯಾದವನು, ಪಾಪರಹಿತನಾದವನು. ಅಂಥ ಅಕ್ರೂರ ಕ್ಷೇಮವಾಗಿದ್ದಾನೋ ಹೇಗೆ? ಭಗವಂತನನ್ನು ಯಾವತ್ತೂ ಶರಣ ಹೊಂದಿದವನು. ಕಂಸ ಈತನನ್ನು ಕೊಟ್ಟು ಕಳಿಸಿದ್ನಲ್ಲ ಆಗ ಹಿಂದೆ, ಕೃಷ್ಣ ಬಲರಾಮನನ್ನು ಬಿಲ್ಲು ಹಬ್ಬಕ್ಕೆ ಕರೆದು ಬಾ ಅಂತ.
ಆವಾಗ ತಾನು ಕಂಸ ಮಹಾರಾಜನ ದೂತ, ಅವನ ಕಡೆಯಿಂದ ಬಂದವನು ಅನ್ನುವ ಸಂಗತಿಯನ್ನು ಮರೆತು ಕೃಷ್ಣನ ಪಾದದ ಚಿಹ್ನೆಗಳಿಂದ ಚಿಹ್ನಿತವಾದ ನೆಲವನ್ನು ನೋಡಿ ಭಕ್ತಿದ್ರೇಕದಿಂದ ಆ ನೆಲದ ಮೇಲೆ ಈತ ಹೊರಲಾಡಿದ. ಕೃಷ್ಣನನ್ನ ಕರೆತರಲಿಕ್ಕೆ ಕಳಿಸಿದ್ದಾನೆ ಈ ಅಕ್ರೂರನನ್ನ ಕಂಸ. ಯಾಕೆಂದ್ರೆ ಕೃಷ್ಣನನ್ನ ಮತ್ತು ಬಲರಾಮನನ್ನ ನಾಶಪಡಿಸಬೇಕು ಎಂಬ ಉದ್ದೇಶದಿಂದ. ಹೀಗೆ ಕಂಸನ ವೈರಿ ಕೃಷ್ಣ. ಆದರೆ ಆ ಕೃಷ್ಣನ ಪಾದದ ಲಾಂಛನಗಳಿಂದ ಚಿಹ್ನಿತವಾದ ಧೂಳನ್ನು ನೋಡಿಯೇ ಇವನು ನೆಲದ ಮೇಲೆ ಹೊರಲಾಡಿದ್ದ, ಸಂಕೋಚ ಬಿಟ್ಟು ಮತ್ತು ಧೈರ್ಯವನ್ನು ಬಿಟ್ಟು. ಧೈರ್ಯ ಅಂದ್ರೆ ಏನಂತ ಮುಂದೆ ಹೇಳ್ತಾನೆ. ಧೈರ್ಯ ಅಂದ್ರೆ ಮನೋದಾರ್ಢ್ಯ. ನಾನು ಕಂಸನ ದೂತನಾದ್ರಿಂದ ಕೃಷ್ಣನ ಕುರಿತಾಗಿ ನನಗಿರುವಂಥ ಭಕ್ತಿಯನ್ನು ಅಲ್ಲಿ ತೋರಿಸಬಾರ್ದು, ನಾನು ಗಂಭೀರವಾಗಿರಬೇಕು ಅನ್ನುವಂಥ ಮನೋದಾರ್ಢ್ಯ. ಅದನ್ನೇ ಧೈರ್ಯ ಅಂತ ಇಲ್ಲಿ ಹೇಳಿರೋದು. ಆದರೆ ಆ ಧೈರ್ಯವನ್ನು ಇವನು ಬಿಟ್ಟು ಪ್ರೇಮ ವಿಭಿನ್ನ ಧೈರ್ಯ, ಭಗವಂತನಲ್ಲಿ ಆತನಿಗಿರುವಂಥ ಪ್ರೇಮ ಏನಿದೆ ಅದು ಆತನ ಧೈರ್ಯವನ್ನು, ಕಂಸನ ದೂತನಾದ ತಾನು ಹೀಗೆ ಕಂಸನ ವೈರಿಯಾದ ಕೃಷ್ಣನ ಬಗ್ಗೆ ಭಕ್ತಿ ತೋರಿಸಬಾರ್ದು, ಅದು ನೆಲದ ಮೇಲೆ ಹೊರಳಾಡುವಷ್ಟು ಭಕ್ತಿ ನಮ್ರತೆಯನ್ನು ತೋರಿಸಬಾರ್ದು ಅನ್ನುವ ಮನೋದಾರ್ಢ್ಯವನ್ನು ಬಿಟ್ಟು, ಮನೋದಾರ್ಢ್ಯವನ್ನೇ ಅಂತ ಬರೆದಿದ್ದಾರೆ ಯಾದವಾರ್ಯರು. ರಾಜಭೃತ್ಯನಾದ ನಾನು ದಾಳಿಯ ಧೂಳಿನಲ್ಲಿ ಹೊರಳಾಡುವುದು ತರವಲ್ಲ ಅನ್ನುವ ಮನೋದಾರ್ಢ್ಯ, ಅದೇ ಧೈರ್ಯ. ಅದು ನಿರ್ಭಿನ್ನ, ವಿನಷ್ಟವಾಗಿತ್ತು. ಯಾಕೆಂದ್ರೆ ಪ್ರೇಮ ಇರೋದ್ರಿಂದ. ಅನಮೀವ ಅಂದರೆ ನಿಷ್ಪಾಪ, ಎಲ್ಲರೂ ಅದನ್ನೇ ಬರೆದಿದ್ದಾರೆ, ಅದರಲ್ಲೇನು ವಿಶೇಷ ಅರ್ಥ ಏನಿಲ್ಲ. ಶ್ವಫಲ್ಕನ ಮಗನೇ ಈ ಅಕ್ರೂರ. ವಿಜಯಧ್ವಜರು ಅದನ್ನ ಬೇರೆ ಥರ ಬರೆದಂತೆ ಕಾಣಿಸ್ತದೆ. ಕೃಷ್ಣನ ಪಾದಧೂಲಿಯಲ್ಲಿ ನಾನು ಹೊರಳಾಡಿದವನು, ಅಷ್ಟು ದೊಡ್ಡ ಭಕ್ತ ನಾನು ಅಂತ ಒಂದು ಅಹಂಕಾರ, ಅದನ್ನೇ ಧೈರ್ಯ ಅಂತ ಹೇಳಿದ್ದಾರೆ. ಹಾಗೊಂದು ಅಹಂಕಾರ ಅವನಿಗೆ ಮೂಡಿರುವ ಸಾಧ್ಯತೆ ಇದೆ. ಪ್ರತಿಯೊಬ್ಬರಿಗೂ ಕೂಡ, ಜ್ಞಾನಿಗಳಾದವರಿಗೆ, ಪಂಡಿತರಾದವರಿಗೆ, ಯಾವುದಾದರೂ ನಿರ್ದಿಷ್ಟ ಕಲಾ ಪ್ರಕಾರದಲ್ಲಿ ಅಥವಾ ಯಾವುದಾದ್ರೂ ಒಂದು ವಿಷಯದಲ್ಲಿ ತಜ್ಞರಾದವರಿಗೆ ಒಂದು ಅಹಂಕಾರ ಇರ್ತದೆ. ಭಕ್ತರಿಗೂ ಅಹಂಕಾರ ಇರ್ತದೆ. ನಾವೆಲ್ಲ ದೊಡ್ಡ ಭಕ್ತರು, ದೊಡ್ಡ ಜ್ಞಾನಿಗಳು, ದೊಡ್ಡ ವೈರಾಗ್ಯವುಳ್ಳವರು ಅಂತೆಲ್ಲ ಪ್ರತಿಯೊಬ್ಬರಿಗೂ ಅಹಂಕಾರ ಇರ್ತದೆ. ನನಗೆ ಕೃಷ್ಣನ ಬಗ್ಗೆ ಎಷ್ಟು ದೊಡ್ಡ ಭಕ್ತಿ ನೋಡಿ, ನಾನು ಕೃಷ್ಣನ ಪಾದದ ಚಿಹ್ನವುಳ್ಳಂಥ ನೆಲದ ಮೇಲೆ ಹೊರಳಾಡಿದೆ ಅಂತ ಅವನಿಗೊಂದು ಅಹಂಕಾರ ಬಂದಿರುವ ಸಾಧ್ಯತೆ ಇರ್ತದೆ. ಆದರೆ ಆ ರಜೋವೇಷ್ಟನ ಅಹಂಕಾರ ಅಥವಾ ಆ ಮನಸ್ಸೇನಿದೆ, ಅಹಂಕಾರ ರೂಪವಾದ ಮನಸ್ಸೇನಿದೆ, ಅದೇ ಧೈರ್ಯ. ಅದನ್ನ ಈ ಪ್ರೇಮ ಅನ್ನುವುದು ನಾಶಪಡಿಸಿಬಿಟ್ಟಿತು. ಅವನಿಗೆ ಅಹಂಕಾರ ಇದೆ ಇಲ್ಲ ಅಂತಲ್ಲ, ಆದರೆ ಭಗವಂತನ ಭಕ್ತ ನಾನೆಂಬ ಅಹಂಕಾರ, ಭಗವಂತನ ಭಕ್ತಿ ಹೋಗಲಿಲ್ಲ. ಅದರಿಂದ ನಮಗೆ ಕೆಲವು ಬಾರಿ ಅಹಂಕಾರ ಬಂದಾಗ ಆ ಅಹಂಕಾರಕ್ಕೆ ಮೂಲವಾದಂತಹ ಸದ್ಗುಣ ಮರೆಯಾಗುವ ಸಾಧ್ಯತೆ ಇದೆ. ಅಹಂಕಾರವೇ ಮೇಲೆದ್ದು ನಿಲ್ಲುವ ಸಾಧ್ಯತೆ ಇದೆ. ಅಹಂಕಾರ ಹೀಗೆ ನಮ್ಮ ಸದ್ಗುಣಗಳನ್ನು ಮರೆಮಾಚಿ ಬಿಡ್ತದೆ. ಆದರೆ ಇವನಿಗೆ ಹಾಗಾಗಲಿಲ್ಲ. ಭಗವಂತ ಅವನ ಪ್ರೇಮವನ್ನು ಸ್ವೀಕಾರ ಮಾಡಿ ಅಹಂಕಾರವನ್ನು ಮನ್ನಿಸಿದ ಅಂತ ಕಾಣಿಸ್ತದೆ. ಹಾಗೆ ವಿಜಯಧ್ವಜರು ಬರೆದಿದ್ದಾರೆ. ಅದು ಕೂಡ ತುಂಬ ಸುಂದರವಾದಂತಹ ಅರ್ಥವೇ. ಅಲ್ಲಿಗೆ 32 ಶ್ಲೋಕಗಳ ವಿವರದೊಂದಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕದಿರುವ ಹೃಷಿಕೇಶನೇ, ಈಶನಿಂದ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ ವಸ್ತು.